ಹಾಂ ಕ್ಲಾಸಿಫೈ ಶಾಫ್ಟ್ಸು ಅದು ನೋಡ್ಕೊಡ್ರಿ. ಎಷ್ಟು ಥರ ಶಾಫ್ಟ್ಗಳಿದೆ, ಹಾಲೋ ಶಾಫ್ಟು, ಆಮೇಲೆ ಸಾಲಿಡ್ ಶಾಫ್ಟು, ಆಮೇಲೆ ಪವರ್ ಟ್ರಾನ್ಸ್ಮಿಷನ್ ಶಾಫ್ಟು, ಬ್ರಿಡ್ ಟ್ರಾನ್ಸ್ಮಿಷನ್ ಶಾಫ್ಟು, ಆ ಥರ ಎಲ್ಲ ಇದೆ ಅಲ್ವಾ. ನೆಕ್ಸ್ಟು ಡಿಸ್ಕಸ್ ದ ರೀಸನ್ಸ್ ಫಾರ್ ರೆಕ್ಟ್ಯಾಂಗಲ್ ಕೀಸ್ ಆರ್ ಪ್ರಿಫರ್ಡ್ ಓವರ್ ಸ್ಕ್ವೇರ್ ಕೀ. ಇದರಲ್ಲೇ ಬರ್ತದೆ ಅಲ್ವಾ, ಶಾಫ್ಟ್ಸ್ ಎಲ್ಲ ಕೀಸು ಬರುತ್ತೆ ಅಲ್ವಾ. ಎಕ್ಸ್ಪ್ಲೇನ್ ಹೌ ದ ಶಾಫ್ಟ್ಸ್ ಆರ್ ಡಿಸೈನ್ಡ್ ವೆನ್ ಸಬ್ಜೆಕ್ಟೆಡ್ ಟು ಟ್ವಿಸ್ಟಿಂಗ್ ಮೂಮೆಂಟ್. ಇದು ನಮ್ಗೆ ನೋಡಿದ್ರೆ ಈಗ ನೆಕ್ಸ್ಟ್ ನಾವು ಪ್ರಾಬ್ಲಮ್ ಮಾಡಿದ್ರೆ ಗೊತ್ತಾಗುತ್ತೆ. ಎಕ್ಸ್ಪ್ಲೇನ್ ಹೌ ಶಾಫ್ಟ್ಸ್ ಆರ್ ಡಿಸೈನ್ಡ್ ವೆನ್ ಇಟ್ ಇಸ್ ಸಬ್ಜೆಕ್ಟೆಡ್ ಟು ಬೆಂಡಿಂಗ್ ಮೂಮೆಂಟ್. ಆಮೇಲೆ ಸ್ಟೇಟ್ ದ ಪ್ರಾಪರ್ಟೀಸ್ ಆಫ್ ಮಟೀರಿಯಲ್ಸ್ ಯೂಸ್ಡ್ ಫಾರ್ ಶಾಫ್ಟ್ಸ್. ಆಮೇಲೆ ಕ್ಲಾಸಿಫೈ ಸಂಕ್ ಕೀಸ್, ಇದು ಆಮೇಲೆ ಕೀಲ್ ಬರ್ತದೆ. ಕ್ಲಾಸಿಫೈ ಸಂಕ್ ಕೀ, ಎಕ್ಸ್ಪ್ಲೇನ್ ಸಂಕ್ ಕೀ, ಎಕ್ಸ್ಪ್ಲೇನ್ ಸ್ಯಾಡಲ್ ಕೀ, ಎಕ್ಸ್ಪ್ಲೇನ್ ಗಿಬ್ ಹೆಡ್ ಕೀ, ಇವೆಲ್ಲ ಸ್ಕೆಚ್ಗಳು ನೋಡ್ಕೋಬೇಕು. ಎಕ್ಸ್ಪ್ಲೇನ್ ವುಡ್ ಆಫ್ ಕೀ, ಡಿಸ್ಕಸ್ ಫೋರ್ಸ್ ಆಕ್ಟಿಂಗ್ ಆನ್ ದ ಸಂಕ್ ಕೀ, ಇದನ್ನು ಕೇಳ್ಬೋದು. ಡಿಸ್ಕಸ್ ದ ಸ್ಟ್ಯಾಂಡರ್ಡ್ ಸೈಜಸ್ ಆಫ್. ಸೊ ಇವೆಲ್ಲ ಸ್ಕೆಚಸ್ ಕೇಳ್ತಾರೋ. ಸಂಕ್ ಕೀ ನೋಡಿದೆ, ಸಂಕ್ ಕೀ ಸ್ಕೆಚ್ಚು, ಸ್ಯಾಡಲ್ ಕೀ ಸ್ಕೆಚ್ಚು, ಗಿಬ್ ಹೆಡ್ ಸ್ಕೆಚ್ ಕೀ, ವುಡ್ ರಫ್ ಕೀ, ಆಮೇಲೆ ಇದು ಮಟೀರಿಯಲ್ಸ್ ಯೂಸ್ ಫಾರ್ ಶಾಫ್ಟ್ಸು, ಆಮೇಲೆ ಕ್ಲಾಸಿಫಿಕೇಶನ್ ಆಫ್ ಕೀಸು, ಇವೆಲ್ಲ ಕೇಳ್ತಾರೆ. ಇದನ್ನು ಕೇಳ್ತಾರೆ. ಡಿಸ್ಕಸ್ ಸ್ಟ್ಯಾಂಡರ್ಡ್ ಸೈಜ್ ಆಫ್ ಟ್ರಾನ್ಸ್ಮಿಷನ್ ಶಾಫ್ಟು, ಎಕ್ಸ್ಪ್ಲೇನ್ ದ ಶಾಫ್ಟ್ಸ್ ಆರ್ ಡಿಸೈನ್ಡ್ ರಿಜಿಡಿಟಿ ಬೇಸಿಸ್, ನೋಡಿ ಇವೆಲ್ಲ ಇವು ಕೇಳ್ಬೋದು. ಇದೆಲ್ಲ ಕೇಳಲ್ಲ ಏನೋ, ಎಕ್ಸ್ಪ್ಲೇನ್ ಹೌ ಶಾಫ್ಟ್ಸ್ ಆರ್ ಡಿಸೈನ್ಡ್ ಆನ್ ರಿಜಿಡಿಟಿ ಬೇಸಿಸ್ ಕೇಳೋದಿಲ್ಲ. ಇದು ಕೇಳ್ಬೋದು, ಡಿಸ್ಕಸ್ ದಿ ಸ್ಟ್ಯಾಂಡರ್ಡ್ ಸೈಜ್ ಆಫ್ ಟ್ರಾನ್ಸ್ಮಿಷನ್ ಶಾಫ್ಟ್ಸ್, ಇದು ಕೇಳ್ಬೋದು. ಬಟ್ ನಾರ್ಮಲಿ ಇದನ್ನ ಜಾಸ್ತಿ ಕೇಳ್ತಾರೆ. ಯಾವುದು, ಎಕ್ಸ್ಪ್ಲೇನ್ ಕ್ಲಾಸಿಫೈ ಸಂಕ್ ಕೀಸು, ಅದರಲ್ಲಿ ಎಕ್ಸ್ಪ್ಲೇನ್ ಸಂಕ್ ಕೀ ವಿತ್ ಸ್ಕೆಚ್ಚು, ಎಕ್ಸ್ಪ್ಲೇನ್ ಸ್ಯಾಡಲ್ ಕೀ, ಎಕ್ಸ್ಪ್ಲೇನ್ ಗಿಬ್ ಹೆಡ್ ಕೀ, ವುಡ್ ರಫ್ ಕೀ, ಡಿಸ್ಕಸ್ ಫೋರ್ಸ್ ಆಕ್ಟಿಂಗ್ ಆನ್ ದ ಸಂಕ್ ಕೀ, ಇವೆಲ್ಲ ಕೇಳ್ಬೋದು. ಆಮೇಲೆ ಇದು ಥಿಯರಿ ಕ್ವಶನ್ಸ್. ಕ್ಲಾಸಿಫೈ ಶಾಫ್ಟ್ಸ್ ಕೇಳ್ಬೋದು, ಅದರಲ್ಲಿ ಪವರ್ ಏನು ಟ್ರಾನ್ಸ್ಮಿಷನ್ ಶಾಫ್ಟ್ಸು, ಆಮೇಲೆ ಏನು ಹಾಲೋ ಶಾಫ್ಟ್ಸು, ಸಾಲಿಡ್ ಶಾಫ್ಟ್ಸು ಥರ ಇದೆಯಲ್ಲ, ಅದನ್ನ ನೋಡ್ಕೋಬೇಕು. ಓಕೆ, ಆಮೇಲೆ ಇಷ್ಟು ಥಿಯರಿ ಕ್ವಶನ್ಸ್. ಈಗ ನಾವು ವಿಲ್ ಗೋ ಟು ಪ್ರಾಬ್ಲಮ್ಸ್. ನೋಡಿದೆ, ಈ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡೋಣ. ಏನಿದೆ, ಎ ಲೈನ್ ಶಾಫ್ಟ್ rotating at 200 rpm is to transmit 20 kilowatt. The shaft may be measured, assumed to be made up of mild steel with allowable shear stress of 42 megapascal. Determine the diameter of the shaft, neglecting bending moment on the shaft ಅಂತ ಕೇಳ್ತಾನೆ. ಓಕೆನಾ. ಈಗ ನೋಡೋಣ, ಫಸ್ಟ್ ಶಾಫ್ಟ್ಸ್ ಅಲ್ವಾ. ಶಾಫ್ಟ್ಸು ಮೊದಲನೇ ಕ್ಲಾಸು. ಇದರಲ್ಲಿ ಗಿವನ್ ಏನು, ರೊಟೇಟಿಂಗ್ ಸ್ಪೀಡ್ ಕೊಟ್ಟಿದ್ದಾನೆ. ಎಷ್ಟು, 200 rpm. ಸೊ 200 rpm, n equal to 200 rpm. ಆಮೇಲೆ the shaft may be assumed to be made up of steel with allowable shear stress 42 megapascal. ನೋಡಿ, shear stress 42 megapascal. Tau is given 42 megapascal, ಅಂದರೆ 42 into 10 to the power 6 Newton per meter square. ಪವರ್ ಕೊಟ್ಟಿರ್ಬೇಕಲ್ಲ, ಪವರ್ ಇಲ್ಲಿದೆ, ಪವರ್ 20 kilowatt ಪವರ್ ಅಲ್ವೇನಪ್ಪ. ಸೊ 20 kilowatt ಪವರ್ is given 20 kilowatt. Next, determine the diameter of the shaft, neglecting bending moment of the shaft. ಇದು ಸ್ಟ್ರೇಟ್ ಫಾರ್ವರ್ಡ್ ಪ್ರಾಬ್ಲಮ್ ಅಲ್ವಾ. ಸೊ ಐ ಹ್ಯಾವ್ ಟು ಫೈಂಡ್ ಔಟ್ ದ ಡಯಾಮೀಟರ್. ನಾವು ಡಯಾಮೀಟರ್ ಕಂಡುಹಿಡಬೇಕು ಅಲ್ವೇನಪ್ಪ. ಸೊ ಈಗ ನಾವೇನು ಮಾಡೋಣ, ಇದು ಓಪನ್ ಮಾಡೋಣ. ಏನು ಕಿಂಡ್ರಿ ನಮ್ಮ ಏನೋ ಈ ಹ್ಯಾಂಡ್ ಬುಕ್ ಅಲ್ಲೇನೋ. ಸೊ ಇಲ್ಲಿ ನಾನು ಹ್ಯಾಂಡ್ ಬುಕ್ ಒಂದು ಆನ್ಲೈನ್ ಕಾಪಿ ಇದೆ. ಸೊ ಇಲ್ಲಿದೆ ಆನ್ಲೈನ್ ಕಾಪಿ. ಇಲ್ಲಿ ಲೈಬ್ರರಿಗೆ ಹೋದ್ರೆ ಇದೆ ಅಲ್ವಾ ಹ್ಯಾಂಡ್ ಬುಕ್. ಸೊ ಹ್ಯಾಂಡ್ ಬುಕ್ ಈಸ್ ಹಿಯರ್. ಇದರಲ್ಲಿ ಚಾಪ್ಟರ್ಸ್, ನಮ್ಗೆ ಚಾಪ್ಟರ್ಸ್ ಯಾವುದು, ಶಾಫ್ಟ್ಸ್ ಅಲ್ಲನಪ್ಪ, ಶೆಲ್ಸ್ ಇದೆ, ಇದು ಬೇಡ. ಡಿಸೈನ್ ಆಫ್ ಶಾಫ್ಟ್ಸ್ ಇದೆ, ಮೂರನೇ ಚಾಪ್ಟರ್. ಓಕೆ, ಸೊ ಕಾಣ್ತಾ ಇದ್ದೇನಪ್ಪ. ಸೊ ಇದರಲ್ಲಿ ನೋಡಿ, ಇದೇ ಪ್ರಾಬ್ಲಮ್ ನಮ್ದಲ್ಲಣ್ಣ. ಫಸ್ಟ್ ಇದು ಫಾರ್ಮುಲಾ ಇದೆ ನೋಡು, ಯಾವುದು, ಟಾರ್ಜನ್ ಆಫ್ ಸರ್ಕ್ಯುಲರ್ ಶಾಫ್ಟ್ಸ್ ಅಂತ ಇದೆ ಅಲ್ವಾ. ಇದೆ ಅಲ್ಲಣ್ಣ, ಕರೆಕ್ಟಾ. ಏನಿದೆ ಟೌ ಈಕ್ವಲ್ ಟು ಟಿ ಸಿ ಬೈ ಜೆ ಆರ್
16t by pi d cube for solid shafts. ಹೌದಿಲ್ಲ? ಫಾರ್ ಹಾಲೋ ಶಾಫ್ಟ್ಸ್ ಏನಿದೆ ನೋಡು 16t by pi do cube 1 minus 1 divided by 1 minus k/4 ಫಾರ್ ಹಾಲೋ ಶಾಫ್ಟ್ಸ್. ನಮ್ಮ ಸಾಲಿಡ್ ಶಾಫ್ಟ್ ಅಲ್ವಾ, ಸೊ ಅದಕ್ಕೆ ನಾವು ಈ ಮೊದಲನೇ ಇದನ್ನ ತಗೋಬೇಕಾಗತ್ತೆ, ಮೊದಲನೇ ಫಾರ್ಮುಲಾ. ಸೊ ಏನದು ಟೌ ಈಸ್ ಈಕ್ವಲ್ ಟು ನೆಕ್ಸ್ಟ್ ಸೊಲ್ಯೂಷನ್. We know that shear stress in shafts tau equal to solid shaft, adu ಏನು ಇದು ಸಾಲಿಡ್ ಶಾಫ್ಟ್, tau equal to 16t by pi d cube ಅಲ್ಲೇನಪ್ಪ, ಕರೆಕ್ಟಾ? ಓಕೆ, ಸೊ ಇಲ್ಲಿ tau is given, that is ಎಷ್ಟು 42 into 10 to power 6 16 t ಬೇಕಲ್ಲ, ಹೌದು ನಮಗೆ t ಬೇಕು ಇವಾಗ. ಹಿಯರ್ ನಮ್ಗೆ ಗೊತ್ತಿದೆ, we know that p equal to ಏನು 2 pi n t divided by 60,000 ಅಲ್ಲೇನಪ್ಪ. ಸೊ ಇಲ್ಲಿ t equal to ಏನಾಗುತ್ತೆ, therefore t equal to p into 60,000 divided by 2 pi n ಆಗುತ್ತೆ. ಸೊ p ಎಷ್ಟಿದೆ, p is 20 kilowatt, 20 60,000 divided by 2 into pi ಅಂತ 3.14, n is given, that is 200 rpm. ಸೊ ಈಗ ಕ್ಯಾಲ್ಕುಲೇಟರ್ ತಗೋಣ. 95 ತಡಿ, ಹೌದಾ ನೋಡ 20 ಇಂಟು 60,000 ಅಲ್ಲೇನಪ್ಪ. ಸೊ ಡಿವೈಡ್ ಬೈ 2 ಡಿವೈಡ್ ಬೈ 3.14 ಡಿವೈಡ್ ಬೈ ಎಷ್ಟು 20 ಅಲ್ಲೇನಾ, ಅಲ್ಲ ಎಷ್ಟು 200 ಎಷ್ಟಮ್ಮ 955.4 ಅಲ್ಲೇನಾ. ಸೊ ಟಾರ್ಕ್ ಇಸ್ ಈಕ್ವಲ್ ಟು ಎಷ್ಟು 955.14 ನ್ಯೂಟನ್ ಮೀಟರ್, ಕರೆಕ್ಟಾ? ಓಕೆ, ಸೊ ಯು ಗಾಟ್ ದ್ಯಾಟ್. 95.41 ಆಗಿದೆ, ಇದು 14 ಆಗಿದೆ, ಇದು ಆಕ್ಚುಲಿ 14 ಅಲ್ಲ, ಇದು ಏನು 41 ಇದೆ. ಓಕೆ, ನೆಕ್ಸ್ಟ್ ಈಗ ಏನಾಗುತ್ತೆ, ದೇರ್ ಫೋರ್ 42 into 10 to power 6 16 t ಅಂದರೆ 955.41 ಡಿವೈಡ್ ಬೈ ಪೈ ಅಂದರೆ 3.14, ಇದು ಡಿ ಕ್ಯೂಬ್ ಅಷ್ಟೇ. ಈಗ ಡಿ ಕ್ಯೂಬ್ ಇಕ್ವಲ್ ಏನಾಗುತ್ತೆ, ಡಿ ಕ್ಯೂಬ್ ಇಕ್ವಲ್ ಟು 16 into 955.41 ಡಿವೈಡ್ ಬೈ 3.14 into 42 into 10 to power 6 ಅಲ್ಲೇನಪ್ಪ. ಯಾಕೆ ಹೇಳು, ಯಾಕೆಂದ್ರೆ ಇದು ತಗಡ ಬರ್ತಲ್ಲಣ್ಣ, ಇದು ತಗಡ ಬರ್ತದೆ, ಮೇಲೆ ಹೋಗುತ್ತೆ ಅಲ್ವಾ, ಇದು ಮೇಲೆ ಹೋಗುತ್ತೆ, ಇಲ್ಲಿ ಡಿ ಕ್ಯೂಬ್ ಮೇಲೆ ಹೋಗುತ್ತೆ, ಇದು ತಗಡ ಬರ್ತದೆ. ಈಗ ನೋಡೋಣ, 16 into 955.41 ಇಷ್ಟಾಯ್ತು, ಡಿವೈಡ್ ಬೈ 3.14 ಇಷ್ಟಾಯ್ತು, ಡಿವೈಡ್ ಬೈ 42 into 10⁻⁶ ಎಷ್ಟು ಬಂತು, ಇದು ತಪ್ಪು ಮಾಡಿದ್ದೀನಿ ನೋಡಿ ನಾನು, ಅದು ಊಟ ಮಾಡಿದೆ, ಇದು ಕ್ಯಾನ್ಸಲ್. ಎಷ್ಟು 16 into 955.41 ಇದಿಷ್ಟು ಬಂತಾ, ಡಿವೈಡ್ ಬೈ 3.14 ಇದಿಷ್ಟು ಬಂತಾ, ಡಿವೈಡ್ ಬೈ 42 ಮಾಡ್ಬೇಕು ಫಸ್ಟ್, ಇಷ್ಟ ಆಯ್ತಾ. ಈಗ ಡಿವೈಡೆಡ್ ಬೈ 10⁻⁶ ಮಾಡ್ಬೇಕು. ಎಷ್ಟಪ್ಪ ಇದು 1.15 ಅಲ್ಲ, ಇಂಟು 10 to power -4 ಅಲ್ಲ. ಸೊ ಇದೆಷ್ಟು 1.159 ಇಂಟು 10 to power -4. ಓಕೆ, ಈಗ ಡಿ ಈಕ್ವಲ್ ಟು ಏನಾಗುತ್ತೆ, ಕ್ಯೂಬ್ ರೂಟ್ ಆಫ್ 1.159 ಇಂಟು 10 to power -4 ಆಗುತ್ತೆ, ಹೌದೇನಾ? ಕ್ಯಾಲ್ಕುಲೇಟರು ಓಕೆ, 1.159 ಇಂಟು 10⁻⁻⁴ ಇಷ್ಟು ಬಂತಲ್ಲ, ಇದ್ರದ್ದು ಕ್ಯೂಬ್ ರೂಟ್ ತೆಗಿಬೇಕಲ್ಲಣ್ಣ, ಇದ್ರ ರೇಸ್ಟು ಮತ್ತೆ 1/3 0.04 ಅಲ್ಲಣ್ಣ, ಯಾ 0.048
7 ಮೀಟರ್ ಹೌದಿಲ್ಲ? ಓಕೆ. ಸೊ ಇದನ್ನ ಈಗ ಎಮ್ ಎಮ್ ಮಾಡ್ಬೇಕಲ್ಲ ಎಮ್ ಎಮ್. ಸೊ ಇದಕ್ಕೆ ಏನ್ ಮಾಡ್ಬೇಕು? ಎಮ್ ಎಮ್ ಅಂದ್ರೆ 0.6487 ಇಂಟು 1000. ಇದಕ್ಕೆ ಇಂಟು ತಡಿ, ಇದನ್ನು ತಪ್ಪು ಮಾಡಿದೆ ನಾನು ಮತ್ತೆ ಇಲ್ಲಿ. ನಾವು 0 ಬದಲು 6 ಹಾಕಿದ್ದೀನಿ ಅದಕ್ಕೆ. ಸೊ ಇದು 0.0487 ಇಂಟು 1000. ಸೊ ಇಲ್ಲಿನೂ ಅಷ್ಟೇ, ಇದು ಸರಿಯಾಗಿ ಬಂದಿಲ್ಲ ಇಲ್ಲಿ 0 ಬರ್ಬೇಕಿದು. ಸೊ ಎಷ್ಟು ಬಂತಿದ್ದು? ಇಂಟು 1000 ಅಲ್ಲೇನಾ? ಹಾಂ, 48.75 48.75 ಎಮ್ ಎಮ್ ಬರುತ್ತೆ. ಆಮೇಲೆ ಇಲ್ಲಿ ನೋಡಿ, ಇದಕ್ಕೆ ಏನು ಮಾಡ್ಬೇಕು? ಇದು ಇದು ಮಾಡ್ಬೇಕು, ಸ್ಟ್ಯಾಂಡರ್ಡ್ ಸೈಜ್ ಹೋಗ್ಬೇಕಲ್ಲ, ಸ್ಟ್ಯಾಂಡರ್ಡ್ ಸೈಜ್ಗೆ ಹೌದಿಲ್ಲ? ಸ್ಟ್ಯಾಂಡರ್ಡ್ ಸೈಜ್ಗೆ ಹೋಗ್ಬೇಕು ಅಂತ ಏನು ಮಾಡ್ಬೇಕು ನೀನು? ಮತ್ತೆ ಇದಕ್ಕೆ ಹೋಗ್ಬೇಕು, ಹ್ಯಾಂಡ್ ಬುಕ್ ಹೋಗಿ ಅಲ್ಲಿ ಸ್ಟ್ಯಾಂಡರ್ಡ್ ಸೈಜ್ದು ಒಂದು ಟೇಬಲ್ ಇದೆ, ಅಲ್ಲಿಗೆ ಹೋಗ್ಬೇಕು. ಇದನ್ನು ಅಲ್ಲ, ಇಲ್ಲಿದೆ ನೋಡು, 3.5A ಇದೆ ನೋಡಿ, ಇಲ್ಲಿದೆ ನೋಡಿ 3.5A. ಎಷ್ಟು ಬಂದಿದೆ ನಿಂದು? 48 ಅಲ್ಲೇನಾ ಸ್ಟ್ಯಾಂಡರ್ಡ್ ಸೈಜಸ್? ಇಲ್ಲಿದೆ ನೋಡು 45 ಇದೆ. ಆಮೇಲೆ 45 ಆದ್ಮೇಲೆ ಡೈರೆಕ್ಟ್ 15 ಇರೋದು ನೋಡು, ಹೌದಾ? ಕರೆಕ್ಟಾ ಇಲ್ಲ? 48 ಇಲ್ಲ, ನಮ್ದು ಎಷ್ಟಿದೆ? ಡೈರೆಕ್ಟ್ ಆಗಿ 15 ಇದೆ, ಹೌದಾ? ಸೊ ಅದಕ್ಕೆ ನಾವು ಮಾಡಬೇಕು, ವಿ ಹ್ಯಾವ್ ಟು ಕನ್ಸಿಡರ್ 50. ಕರೆಕ್ಟಾ? ಸೊ ಇಲ್ಲಿ ಏನಾಗುತ್ತೆ? ಇದು ಅಪ್ರಾಕ್ಸಿಮೇಟ್ಲಿ 50 mm ಆಗುತ್ತೆ ಆಸ್ ಪರ್ ಟೇಬಲ್. 3.5A ನಿಂದು ಅದೇ ಇದೆಯಾ? 3.5 ಏನೇ ಇದೆಯಾ? ಓಕೆ, ಓಕೆ, ಅದು ಬರ್ಕೊಡ್ರಿ. ಇದು ಆಯ್ತಲ್ಲ, ಇದೊಂದು ಸ್ಯಾಂಪಲ್ ಆಯ್ತಾನೆ. ಈಗ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನಾವು ಸಾಲ್ವ್ ಮಾಡೋಣ. ಹಾಲೋ ಶಾಫ್ಟ್ ಯಾವ್ದಾರ ಐತೆ ನೋಡೋಣ. ಇದು ಸಾಲಿಡ್ ಶಾಫ್ಟ್ ಆಗೋಯ್ತಲ್ಲ, ಸಾಲಿಡ್ ಶಾಫ್ಟ್ ಇದೆ ಇದು. ಇಲ್ಲಿದೆ ನೋಡು, 5ನೇ ಪ್ರಾಬ್ಲಮ್ ಇದೆ ನೋಡಿ. ಇವೆಲ್ಲ ಸಾಲಿಡ್ ಶಾಫ್ಟ್ ಇದೆ, ಏನು ಬೇಡ ಅಲ್ಲೇನಾ? ಈಗ ಸಾಲಿಡ್ ಶಾಫ್ಟ್ ಇದು ಸೇಮ್ ಇದೆ, ಇದು ಬೇಡ. ಇಲ್ಲಿ ಕೊಟ್ಟಿದೆ ನೋಡಿ 20% ಅಂತ ನೋಡಿ. ಇಲ್ಲಿ ಏನ್ ಮಾಡ್ಬೇಕು? ಇಲ್ಲಿ 20% ಅಂದ್ರೆ ಏನಾಯ್ತು ನೋಡು? ಮ್ಯಾಕ್ಸಿಮಮ್ ಟಾರ್ಕ್ ಟ್ರಾನ್ಸ್ಮಿಟೆಡ್ ಎಕ್ಸೀಡ್ಸ್ ಮೀನ್ ಟಾರ್ಕ್ ಬೈ 20% ಹೇಳ್ತಾನೆ. ಅವಾಗ ಏನ್ ಮಾಡ್ಬೇಕು? ಈ ತರ ಮಾಡ್ಬೇಕು ಇದನ್ನ. ನೀವು ಟಾರ್ಕ್ ಬರ್ತಲ್ಲ ಇಲ್ಲಿ, ಯಾವುದು ಇಲ್ಲಿ ಪವರ್ ತಗೊಂತಿರಲ್ಲ, ಏನು T = P × 60,000 ಡಿವೈಡ್ ಬೈ 2πn ಮಾಡ್ತಿರಲ್ಲನಪ್ಪ, ಮಾಡಿದಾಗ ಬರ್ತಲ್ಲ ಟಾರ್ಕ್. ಈ ಟಾರ್ಕ್ ತಗೋಬಾರ್ದು. ಇವಾಗ ಏನ್ ಮಾಡ್ಬೇಕು? ದಿಸ್ ಟಾರ್ಕ್ ಇಸ್ ಈಕ್ವಲ್ ಟು T + 20/100 ಇಂಟು T ಮಾಡ್ಬೇಕು. ಅಂದ್ರೆ ಎಷ್ಟಾಗತ್ತೆ? ಇದು 1.2T ಆಗುತ್ತೆ. ಅರ್ಥ ಆಯ್ತೇನಾ? 20% ಅಂದ್ರೆ ಏನು? 20% ಅಂದ್ರೆ 20/100 ಮಾಡ್ಬೇಕಾಗತ್ತೆ. T + 20/100 T ಮಾಡ್ಬೇಕಾಗತ್ತೆ. ಸೊ ಈಗೇನು ಬರ್ತಲ್ಲ ಈ ವ್ಯಾಲ್ಯೂ 1.2T, ಅದನ್ನ ತಗೋಬೇಕಾಗತ್ತೆ. ಇಲ್ಲಿ ಟೌಗೆ ಇದು ಬರ್ತಲ್ಲ ಫಾರ್ಮುಲಾ, ಟೌ = 16T/πd³ ಬರ್ತಲ್ಲ, ಇಲ್ಲಿ T ಬರ್ತಾ ನೋಡು. ಈ Tಗೆ ಎಷ್ಟೀಗ? 1.2T, ಯಾಕಂದ್ರೆ 20% ಎಕ್ಸ್ಟ್ರಾ ಇದೆ. ಅರ್ಥ ಆಯ್ತಾ? ಕ್ಲಿಯರ್ ನಮ್ಮದು? ನೋಡಿ, ಇದು ಫೈಂಡ್ ದ ಡಯಾಮೀಟರ್ ಆಫ್ ದ ಸಾಲಿಡ್ ಶಾಫ್ಟ್ ಟು ಟ್ರಾನ್ಸ್ಮಿಟ್ 20 kW at 200 RPM. ದ ಅಲ್ಟಿಮೇಟ್ ಶಿಯರ್ ಸ್ಟ್ರೆಸ್ ಫಾರ್ ದ ಮೂರನೇ ಕಾಲಮ್ ನೋಡಿ, ಹೇಳ್ತೀನಿ. ಮೂರನೇ ಕಾಲಮ್ ನೋಡಿ, ಫೈಂಡ್ ದ ಡಯಾಮೀಟರ್ ಆಫ್ ದ ಸಾಲಿಡ್ ಶಾಫ್ಟ್ ಟು ಟ್ರಾನ್ಸ್ಮಿಟ್ 20 kW at 200 RPM. ಇದು ಮಾಮೂಲಿ. ದ ಅಲ್ಟಿಮೇಟ್ ಶಿಯರ್ ಸ್ಟ್ರೆಸ್ ಫಾರ್ ದ ಸ್ಟೀಲ್ ಮೇ ಬಿ ಟೇಕನ್ ಆಸ್ 360 MPa and factor of safety as 8. ಇದನ್ನೆಲ್ಲ ಮಾಡ್ತಾರೆ ಹೆಂಗಂದ್ರೆ, if a hollow shaft is to be used in place of solid shaft, find the inside outside diameter when the ratio of the inside to outside diameter is 0.5. ಹೌದಾ? ಸೊ ಇದರಲ್ಲಿ ಎರಡು ಕಾಲಮ್ ಮಿಕ್ಸ್ ಮಾಡಿದ್ದಾನೆ ಅವನು. ಮಿಕ್ಸ್ ಮಾಡಿದ್ದಾನೆ, ಪ್ಲಸ್ ಏನು ಕೊಟ್ಟಿದ್ದಾನೆ? he has given factor of safety. ಏನು ಕೊಟ್ಟಿದ್ದಾನೆ? ಫ್ಯಾಕ್ಟರ್ ಆಫ್ ಸೇಫ್ಟಿ ಕೊಟ್ಟಿದ್ದಾನೆ. ಫ್ಯಾಕ್ಟರ್ ಆಫ್ ಸೇಫ್ಟಿ ಕೊಟ್ಟು ಏನು ಮಾಡ್ಬೇಕು ನಾವು? ಅವಾಗ ಈ 360 MPa ಇದೆ ನೋಡು, ಈ 360 MPa ನಾವು ಡಿವೈಡ್ ಬೈ 8 ಮಾಡ್ಬೇಕಾಗತ್ತೆ. ಹೌದೇನಾ? ಕ್ಲಿಯರಾ? ಸೊ ಈಗ ಮೂರನೇ ಪ್ರಾಬ್ಲಮ್ ಮಾಡೋಣ. ಹಂಗಂದ್ರೆ ಮೂರನೇ ಪ್ರಾಬ್ಲಮ್ ಮಾಡೋಣ.
ಸೊ ಥರ್ಡ್ ಕಾಲಮ್ ಏನು ಕೊಟ್ಟಿದ್ದಾನೆ? ಫೈಂಡ್ ದ ಡಯಾಮೀಟರ್ ಆಫ್ ದ ಸಾಲಿಡ್ ಶಾಫ್ಟ್ ಟು ಟ್ರಾನ್ಸ್ಮಿಟ್ 20 ಕಿಲೋವ್ಯಾಟ್. ಹೌದಾ? 20 ಕಿಲೋವ್ಯಾಟ್ ಇಸ್ ಗಿವನ್, ಪವರ್ ಇಸ್ ಗಿವನ್, ದಟ್ ಈಸ್ 20 kilowatt at 200 rpm, at 200 rpm. So n is given, that is 200 rpm. The ultimate shear stress for the steel may be taken as 360 megapascal. Just put it tau is given, that is 360 megapascal. Andre estidu 360 into 10 to the power 6 Newton per meter square. Next, factor of safety is 8. So factor of safety is FOS is to 8. If hollow shaft is to be used in place of solid shaft, find the inside and outside diameter when the ratio of the inside to outside is 0.5. ಅಂದರೆ ಏನು ಕೊಟ್ಟಿದ್ದಾನೆ? DO by DI is given, that is 5. ಇದು ಕೊಟ್ಟಿದ್ದಾನೆ. ಇದು ಕೊಟ್ಟಾಗ ಫಸ್ಟ್ ಏನು ಮಾಡಬೇಕು? ಅಸ್ಯೂಮಿಂಗ್ ಸಾಲಿಡ್ ಶಾಫ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ ಡಿ ಕಂಡುಹಿಡಬೇಕು. ಎರಡನೇ ಸೆಟ್ಟಲ್ಲಿ ಏನಿದೆ, ಎರಡನೇ ಪ್ರಾಬ್ಲಮ್ ಏನಿದೆ? DO by DI ಕೊಟ್ಟವನೆ. ಕೊಟ್ಟಾಗ ಈಗ ನೀವು ಯು ಹ್ಯಾವ್ ಟು ಫೈಂಡ್ ಔಟ್ DO ಅಂದರೆ ಎಷ್ಟು, DI ಅಂದರೆ ಎಷ್ಟು ಕಂಡುಹಿಡಬೇಕು. ಇದು ಪ್ರಾಬ್ಲಮ್. ಅರ್ಥ ಆಯ್ತೇನಪ್ಪ? ಸೊ ಈಗ ಫಸ್ಟ್ ಸ್ಟೆಪ್ ಏನು? ಸೊಲ್ಯೂಷನ್. ಅಸ್ಯೂಮಿಂಗ್ solid shaft, assuming solid shaft, the torque transmitted by clutch ಅಲ್ಲ ಏನು, by shaft, by shaft T ಕೊಟ್ಟು ಎಷ್ಟಪ್ಪ? T ಕೊಟ್ಟು ಸೇಮ್ ಅದೇ ಮೇಲೆ ಮಾಡೋದಲ್ಲ, P ಇಂಟು 60,000 ಮಾಡೋದಲ್ಲಣ್ಣ, ಅದು P ಎಷ್ಟು? P ಇಂಟು 60,000 ಡಿವೈಡ್ ಬೈ 2πn. ಯಾಕೆ ಹೇಳೋ? ಯಾಕಂತಂದ್ರೆ P ಈಕ್ವಲ್ ಟು 2πnt ಡಿವೈಡ್ ಬೈ 60,000. ಸೊ ಈ ಫಾರ್ಮುಲಾದಲ್ಲಿ ಏನಾಗುತ್ತೆ? ವಿತ್ ಹೆಲ್ಪ್ ಆಫ್ ದಿಸ್ ಫಾರ್ಮುಲಾ ಯು ಕ್ಯಾನ್ ಫೈಂಡ್ T. ಸೊ ಇಲ್ಲಿ P ಕೊಟ್ಟಿದ್ದಾನೆ 20, 60,000 ಡಿವೈಡ್ ಬೈ 2 ಇಂಟು 3.14, n ಅಂದರೆ 200 rpm. ಹೌದಾ? ಸೊ ಇದು ಆಲ್ರೆಡಿ ಕೊಟ್ಟಿದ್ದಾನಲ್ಲ, ಮೇಲೆ ಮಾಡಿದ್ವಿ ನೋಡಿ, ಇಲ್ಲಿ ಸೇಮ್ ಅಲ್ವ ಟಾರ್ಕ್? ಹೌದಿಲ್ಲ? ಸೇಮ್ ಥಿಂಗ್ ಇದೆ. ಎಷ್ಟಿದೆ ನೋಡು? 955.44. ಹೌದನಾ? ಕರೆಕ್ಟಾ? ಸೊ ದಿಸ್ ಈಸ್ 955.41 ನ್ಯೂಟನ್ ಮೀಟರ್. ದಟ್ ಇಸ್ ಟಾರ್ಕ್. ನೆಕ್ಸ್ಟ್, ಈಗ ಡಿಸೈನ್ ಶಿಯರ್ ಸ್ಟ್ರೆಸ್. ಡಿಸೈನ್ ಶಿಯರ್ ಸ್ಟ್ರೆಸ್ ಟೌ is equal to allowable shear stress. Allowable shear stress divided by factor of safety FOS. ಹೌದಾ? ಸೊ ಈಗ allowable shear stress ಕೊಟ್ಟಿದ್ದಾನೆ 360 into 360 into ಇಲ್ಲಿ ಕೊಟ್ಟಿದ್ದಾನೆ ನೋಡಿ, 360 into 10 to the power 6 ಕೊಟ್ಟಿದ್ದಾನೆ ಅಲ್ವಾ? ಸೊ ಇದೆಷ್ಟು? 360 into 10 to the power 6. Factor of safety is given 8. ಅಲ್ಲಿ ಕೊಟ್ಟಿದ್ದಾನೆ ಫ್ಯಾಕ್ಟರ್ ಆಫ್ ಸೇಫ್ಟಿ ಇಸ್ 8. ಹೌದಿಲ್ಲ? ಸೊ ಎಷ್ಟಾಯ್ತು? 360 by 8 45 ಆಗುತ್ತೆ. ದಿಸ್ ಈಸ್ 45 into 10 to the power 6 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆಗುತ್ತೆ. ಈಗ ನೆಕ್ಸ್ಟ್ ಏನು ಮಾಡಬೇಕು? ಡಿ ಕಂಡಿಡ್ಬೇಕಲ್ವಾ? ಫೈಂಡ್ ಡಿ, ಡಯಾ ಆಫ್ ಸಾಲಿಡ್ ಶಾಫ್ಟ್. ಹೆಡ್ಡಿಂಗ್ ಇದು. ಅದಕ್ಕೆ ಏನು ಮಾಡ್ಬೇಕು ನಾವು? ಅದಕ್ಕೆ ವಿ ನೋ ದ್ಯಾಟ್ ಟೌ ಈಕ್ವಲ್ ಟು 16t by
ಪೈ ಡಿ ಕ್ಯೂಬ್. ಇದು ಫಾರ್ಮುಲಾ ನಮ್ಗೆ ಗೊತ್ತಿದೆ. ಆಸ್ ಪರ್ ಬೇಕಾದ್ರೆ ಬರಿಬೋದು ಮುಂದೆ ಅಲ್ಲಿ, ಆಸ್ ಪರ್ ಪೇಜ್ ನಂಬರ್, ಫಾರ್ಮುಲಾ ನಂಬರ್ ಅಂತೆಲ್ಲ ಬರಿಬೋದು. ಇಲ್ಲಿದೆ ನೋಡಿ ಯಾವುದದು. ಇಲ್ಲಿದೆ ನೋಡಿ, ಎಷ್ಟನೇದು ಇದು, ಇದೇನೋ ಕೊಟ್ಟಿಲ್ವ ಸರಿಯಾಗಿ, ಪೇಜ್ ನಂಬರ್ ಅದು ಸರಿಯಾಗಿ ಕೊಟ್ಟಿಲ್ವ, ದೊಡ್ಡದು ಮಾಡ್ತಾರೆ. ಹಾಂ, ಎಷ್ಟಿದೆ ಇದು? 3.2 ಅಲ್ವಾ? ಸೊ ಪೇಜ್ ನಂಬರ್ ವೇರ್, ಹಾಂ, ಪೇಜ್ ನಂಬರ್ ಇಲ್ಲಿ 104 ಇದೆ ನಮ್ದು. ಪೇಜ್ ನಂಬರ್ 104, ಫಾರ್ಮುಲಾ ನಂಬರ್ 3.2 ಅಂತ ಇದೆ. ನಿಮ್ದು ನೋಡ್ಕೊಡ್ರಿ, ನಿಮ್ಮ ಇದರಲ್ಲಿ ಯಾವ್ದಿದೆ ಅದು ಬರೀರಿ. ನೋಡಿ ಇಲ್ಲಿ ಇದನ್ನು ಕೊಟ್ಟೋಣ ನೋಡಿ, ಟಾರ್ಕ್ ಫಾರ್ಮುಲಾ ಕೊಟ್ಟಿದೆ ನೋಡಿ ಇಲ್ಲಿ. ಟಾರ್ಕ್ ಫಾರ್ಮುಲಾ 3.3 ಫಾರ್ಮುಲಾ ನೋಡಿ, T = 10⁶ P / ಒಮೆಗಾ ಅಂತ ಕೊಟ್ಟೋಣ. ಹೌದಾ? ಸೊ ಯು ಕ್ಯಾನ್ ಆಲ್ಸೋ ಯೂಸ್ ದಿಸ್ ಟು ಫೈಂಡ್ ಔಟ್ ಟಾರ್ಕ್. ಓಕೆನಾ? ಓಕೆ, ಎನಿಹೌ ಇಲ್ಲಿ ಕೊಟ್ಟಿದ್ದಾನೆ ನಮಗೆ, ಏನು ಕೊಟ್ಟಿದ್ದಾನೆ? ಇದಲ್ಲ ಇನ್ನೊಂದು ಇದ್ರ ಹಿಂದಿಂದು. ಇಲ್ಲಿದೆ ನೋಡಿ 3.1 ಫಾರ್ಮುಲಾ ನೋಡಿ, ಇದು ತಗೋಬೇಕು. 3.1 ಫಾರ್ಮುಲಾ ಎಷ್ಟು? ಇಲ್ಲಿದೆ ನೋಡಿ, 16T/πd³. 3.1 ಫಾರ್ಮುಲಾ ತಗೋಬೇಕು. ಪೇಜ್ ನಂಬರ್ 104. ಹೌದಾ? ಓಕೆ, ಇರಲಿ. ಸೊ ಅಲ್ಲಿ ತೊಗೊಂಡಿದ್ದೀವಿ ನಾವು ಆಲ್ರೆಡಿ. ಈಗೇನಾಯಿತು? ಟೌ ಈಸ್ 45 × 10⁶ = 16. ಟಾರ್ಕ್ ಈಸ್ 955.41 / ಪೈ 3.14. ಆಯ್ತಾ? ಆಮೇಲೆ d³ ಹಂಗೆ ಇಟ್ಕೊಳ್ಳಿ, d³. ಇಷ್ಟ ಆಯ್ತು. ಮತ್ತೆ ಇವಾಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? d³ ಇಲ್ಲಿ ಬರುತ್ತೆ, 16 × 955.41 ಮೇಲೆ ಹೋಯ್ತು, / 3.14, ಮತ್ತೆ ಇಲ್ಲಿ 45 × 10⁶ ಬಂತು. ಇಷ್ಟಾಗುತ್ತೆ. ಸೊ ಈಗ ಏನಾಯ್ತು ನೋಡೋಣ. 16 × 955.41 ಇಷ್ಟಾಯ್ತು, / 3.14 ಇಷ್ಟಾಯ್ತು, / 45 ಇಷ್ಟಾಯ್ತು, ಮತ್ತೆ / 10⁶ ಎಷ್ಟಾಗ್ತದೆ? 1.08 × 10⁻⁴ ಆಗುತ್ತೆ. 1.08 × 10⁻⁴ ಅಲ್ವಾ? -4 ಇದಾಯ್ತು. ಈಗ d = ಏನಾಗುತ್ತೆ? d = √³ 1.08 × 10⁻⁴ ಆಗುತ್ತೆ. ಸೊ ಅದನ್ನ ಮಾಡೋಣ. ಸೊ 1.08 × 10⁻⁴ ಇಷ್ಟಾಯ್ತು. ಇದು ರೇಸ್ ಟು ಎಷ್ಟು? 1/3. ಎಷ್ಟಾಗುತ್ತೆ ಇದು? ದಿಸ್ ಈಸ್ ಒನ್ಸ್ ಅಗೇನ್ d = 0.047 ಮೀಟರ್ ಆರ್ 47.6 mm ಆಗುತ್ತೆ. ಸೊ ಒನ್ಸ್ ಅಗೇನ್ ಇದು ನಮ್ಗೆ 45 ಇರೋದು, ನೆಕ್ಸ್ಟ್ 50 mm ಇರೋದು. ನೆಕ್ಸ್ಟ್ ಯಾವುದು? 50 mm ಆಸ್ ಪರ್ ಟೇಬಲ್ 3.5a. ಸೊ ಇದು ಡಯಾಮೀಟರ್ ಇಷ್ಟಾಯ್ತು. ಸಾಲಿಡ್ ಶಾಫ್ಟ್ ಅದು ಮುಗಿದು ಕಲಿತೆ. ಈಗ ನೆಕ್ಸ್ಟ್ ಹಾಲೋ ಶಾಫ್ಟ್ ಆಗಿದ್ರೆ ಏನು ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ನೆಕ್ಸ್ಟ್ ಕ್ವಶನ್ ಏನು? ಹಾಲೋ ಶಾಫ್ಟ್. ಅಸ್ಯೂಮಿಂಗ್ ಹಾಲೋ ಶಾಫ್ಟ್ ಕೊಟ್ಟುಬಿಟ್ಟಿದ್ದಾನೆ. ಸೊ ಹಿ ಹ್ಯಾಸ್ ಗಿವನ್ ದ ರೇಷಿಯೋ. ಏನು? the ratio is given, that is do/di is given. do/di is given. do/di is given, that is 5 ಕೊಟ್ಬಿಟ್ಟಿದ್ದಾನೆ. ಸೊ do/di ಅಂದ್ರೆ ಏನು ನೋಡೋಣ. ಸೊ ಇಲ್ಲಿದೆ ನೋಡು, ಕೆ ಅಂತ ಕೊಟ್ಟಿದ್ದಾನೆ. ವಾಟ್ ಈಸ್ ಕೆ? ಇಲ್ಲಿ ಮೇಲೆ ಬಂದರೆ ಗೊತ್ತಾಗುತ್ತೆ ನೋಡಿ. ಕೆ ಅಂದ್ರೆ ಏನು? ರೇಷಿಯೋ ಆಫ್ ದ ಇನ್ಸೈಡ್ ಟು ಔಟ್ಸೈಡ್. ರೇಷಿಯೋ ಆಫ್ ದ ಇನ್ಸೈಡ್ ಟು ಔಟ್ಸೈಡ್ ಡಯಾಮೀಟರ್ ಆಫ್ ಹಾಲೋ ಶಾಫ್ಟ್ ಅಂತ ಕೊಡ್ತಾನೆ. ಹೌದಾ? ಓಕೆ. ಸೊ ಅದು ಏನಂತ ನೋಡೋಣ. ಒಂದು ನಿಮಿಷ ಹಾಗೆ ಇರಿ, ಯಾಕಂದ್ರೆ ಓಕೆ ಕ್ರೈಟೀರಿಯಾ ರಿಜಿಡಿಟಿ ಕ್ರೈಟೀರಿಯಾ ಬೇಡ ನಮಗೆ. ಹಾಲೋ ಶಾಫ್ಟ್ ಅಲ್ವಾ? ಹಾಲೋ ಶಾಫ್ಟ್
vector shift is 6. When the ratio of inside to outside diameter is 0.5. Okay, 0.5 ಕೊಟ್ಟಿಲ್ಲ ಇವನು. So k equal to k equal to 0.5. So okay, ಈಗ ಏನಾಗುತ್ತೆ ಇದು ಏನು ಕೊಟ್ಟಿದ್ದಾನೆ ಪ್ರಾಬ್ಲಮ್ ನೋಡೋಣ ಒಂದ್ಸಲ. ದ ರೇಷಿಯೋ ಆಫ್ ಇನ್ಸೈಡ್ ಟು ಔಟ್ಸೈಡ್ ಇಸ್ 0.5 ಇದೆ ನೋಡಲ್ಲ, ಇದು ಇಂಪಾರ್ಟೆಂಟ್ ನೋಡಿ, ನಾನು ತಪ್ಪು ಬರ್ಕೊಂಡಿದ್ದೀನಿ, ಗಿವನ್ ತಪ್ಪು ಬರ್ಕೊಂಡಿದ್ದೀನಿ ನೋಡಿ. ರೇಷಿಯೋ ಆಫ್ ಇನ್ಸೈಡ್ ಟು ಔಟ್ಸೈಡ್ ಡಯಾಮೀಟರ್ 0.5. ನಾನು ಏನು ಬರ್ಕೊಂಡಿದ್ದೀನಿ, ನಾನು ಡಿ ಒ ಬೈ ಡಿ ಐ ಬರ್ಕೊಂಡಿದ್ದೀನಿ. ಇದು ಡಿ ಒ ಬೈ ಡಿ ಐ ಅಲ್ಲ, ಇದೇನಿದು, ಇದು ಡಿ ಐ ಬೈ ಡಿ ಒ. ಇದು ಡಿ ಐ ಬೈ ಡಿ ಒ, ಅದು 0.5. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಇದೇನಾಗುತ್ತೆ, ಇದು ಡಿ ಐ ಬೈ ಡಿ ಒ ಈಸ್ 0.5. ದಿಸ್ ಇಟ್ ಸೆಲ್ಫ್ ಇಸ್ ಕೆ. ಇಲ್ಲಿದೆ ನೋಡು. ಸೊ ಈ ಕೆ ಅಂದ್ರೆ ಏನು, ಇನ್ಸೈಡ್ ಡಯಾಮೀಟರ್, ರೇಷಿಯೋ ಆಫ್ ಇನ್ಸೈಡ್ ಡಯಾಮೀಟರ್ ಟು ಔಟ್ಸೈಡ್ ಡಯಾಮೀಟರ್. ಸೊ ಕೆ ಇಸ್ ಡೈರೆಕ್ಟ್ಲಿ ಗಿವನ್. ಸೊ ನಾವು ವಿ ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ. ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಈಗ, ಫಾರ್ ಹಾಲೋ ಶಾಫ್ಟ್ CS ಟೆಸ್ಟ್ in hollow shaft. Tau is equal to 16t divided by pi do cube, 1 minus k raised to 4. ಹೌದಾ, ಹಾಗೆ ಇದೆಯಾ ಫಾರ್ಮುಲಾ. ಸೊ 1 divided by 1 minus ಅದು ಇರೋದು ಅಲ್ವಾ, ಇದು ಏನಿದೆ, ಇದು ಇದು 1 divided by 1 minus k raised to 4 ಇದೆ ಫುಲ್ ಅಲ್ವಾ. ಓಕೆ, ಸೊ ಈಗ ಒನ್ಸ್ ಅಗೇನ್ ಟೌ ಇಸ್ ಸೇಮ್ ವ್ಯಾಲ್ಯೂ. ಟೌ ಎಷ್ಟಿದೆ, 45 × 10 ಪವರ್ 6, 16. ಟಿ ಅಂದರೆ ಸೇಮ್, ಎಷ್ಟು, ಟಿ ಅಂದರೆ 955.41 ಡಿವೈಡ್ ಬೈ ಪೈ ಡಿ ಒ ಕ್ಯೂಬ್ ಅಷ್ಟೇ. ಇಲ್ಲಿ 1 divided by 1 minus k is given, k is 0.5, 0.5 raised to 4. ಇಷ್ಟ ಆಯ್ತಾ. ಓಕೆ, ಸೊ ಈಗ ನಾವು ಡಿ ಒ ಕ್ಯೂಬ್ ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. ಸೊ ಏನಾಯ್ತು, 16 ಇಂಟು 955.41 ಎಷ್ಟಾಯ್ತು, 15286 ಅಲ್ವಾ. 15286 ಮತ್ತೆ ಏನಿದೆ 0.56 ಡಿವೈಡ್ ಬೈ ಪೈ ಅಂದರೆ 3.14 ಡಿ ಒ ಕ್ಯೂಬ್ ಹಾಗೆ ಇರಲಿ. ಇಲ್ಲಿ 1 divided by 1 minus 0.5 raised to 4 ಎಷ್ಟಾಗುತ್ತೆ, 0.5 raised to 4 ಎಷ್ಟಾಯ್ತು, ಇದು 0.065 ಆಗುತ್ತೆ, 0.0625 ಆಯಿತು. ಇಲ್ಲೇನಿದೆ 45 × 10 ಪವರ್ 6 ಇದೆ. ನೆಕ್ಸ್ಟ್ ಈ ಡಿ ಒ ಕ್ಯೂಬ್ ಇಲ್ಲಿ ತೊಗೊಂಬರ್ಬೋದು, ಈ 45 ಇಲ್ಲಿ ಬರ್ಬೋದು, ಇಲ್ಲಿ ಬರುತ್ತೆ ಹೌದಿಲ್ಲ. ಅವಾಗ ಏನಾಯ್ತು, ಡಿ ಒ ಕ್ಯೂಬ್ ಈಕ್ವಲ್ ಟು 15286.56 ಡಿವೈಡ್ ಬೈ 3.14 ಇಂಟು 45 raised to 10 to the power 6. ಇಲ್ಲಿ 1 divided by 1 minus 0.0625 ಎಷ್ಟಾಯ್ತು, ಇದು 0.9375 ಆಯಿತು, 0.9375 ಆಯಿತು ಆಯಿತಾ. ನೆಕ್ಸ್ಟ್ ಡಿ ಒ ಕ್ಯೂಬ್ ಈಕ್ವಲ್ ಟು ಏನಾಗುತ್ತೆ, ಇದೆಲ್ಲ ಮಾಡೋಣ, 15286.56 ಡಿವೈಡ್ ಬೈ 3.14 ಇಷ್ಟಾಯಿತು, ಡಿವೈಡ್ ಬೈ 45 ಇಷ್ಟಾಯಿತು, ಮತ್ತೆ ಡಿವೈಡ್ ಬೈ 10 raised to 6 ಇಷ್ಟಾಯ್ತು ಅಲ್ವಾ. ಓಕೆ, ಎಷ್ಟಾಯ್ತದು, 1.08 × 10 to the power -4 ಆಯಿತು, 1.08
10 to power minus 4 ಬಂತು ಡಿವೈಡ್ ಮಾಡಿದಾಗ. ಇಲ್ಲಿ ಎಷ್ಟಿದೆ 1 divided by 0.9375 ಇದೆ. ಸೊ ಈಗ 1 divided by 0.9375 ಎಷ್ಟಾಗ್ತಿದು 1.06 ಆಗುತ್ತೆ. 1.06 ಎಷ್ಟಾಗ್ತಿದು 1.06 ಆಗುತ್ತೆ. ಓಕೆ, ದಟ್ ಇಸ್ ಡಿ ಕ್ಯೂಬ್. ಈಗ ಮಲ್ಟಿಪ್ಲೈ ಮಾಡೋಣ ಎರಡು. 1.08 ಇಂಟು 1.06 ಎಷ್ಟಾಗ್ತಿದು 1.14 ಆಯ್ತು. ಎಷ್ಟಾಯ್ತು 1.14 ಇಂಟು 10 to power minus 4 ಬಂತು. ಸೊ ಅಲ್ಲಿಗೆ ಈಗ dy ಈಕ್ವಲ್ ಟು ಏನಾಗುತ್ತೆ, dy ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 1.14 ಇಂಟು 10 to power minus 4 ಆಗುತ್ತೆ. ಸೊ ಅಲ್ಲಿಗೆ ಏನಾಯ್ತು ನೋಡ್ರಿ, ಇದೆಷ್ಟಾಗುತ್ತೆ 1.14 ಇಂಟು 10 raised to minus 4 is equal to ಎಷ್ಟಾಯ್ತಾ ರೇಸ್ ಟು ಎಷ್ಟು ರೇಸ್ ಟು 1/3 raised to 1/3. So you get ಎಷ್ಟು 0.048 ಬರ್ತದೆ, 0.048 ಬರ್ತದೆ. ಇದು ಡಿಒ. ಡಿ ಐ ಎಷ್ಟು ಬರ್ತದೆ, ಡಿ ಐ ಎಷ್ಟಂದ್ರೆ ಇದು ಏನೋ ನಮಗೆ ರೇಷಿಯೋ ಗೊತ್ತಿದೆಯಲ್ಲ, ಏನು ರೇಷಿಯೋ, ಡಿ ಐ ಬೈ ಡಿ ಒ ಇಸ್ 0.5 ಅಲ್ವಾ. ಸೊ ಡಿ ಐ ಈಕ್ವಲ್ ಟು ಏನಾಗುತ್ತೆ 0.5 ಇಂಟು ಡಿ ಒ, ಹೌದಾ. ಸೊ ಈಗ 0.5 ಆಯಿತು, ಡಿ ಒ ಎಷ್ಟಿದೆ 0.048. ಸೊ ಇಂಟು 0.5 ಅಂದರೆ 0.024 ಆಗುತ್ತೆ. ಎಷ್ಟು ಇದು 0.024 ಬರುತ್ತೆ. ಏನಿದು MM. ಸೊ ಇದನ್ನ ನೀವು ಏನಾದರೂ ಸ್ಟ್ಯಾಂಡರ್ಡ್ ಸೈಜ್ ತೊಗೊತೀನಿ ಅಂದ್ಕೊಂಡು ಇದನ್ನ 50 mm ಕನ್ಸಿಡರ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಡಿ ಒ ಈಕ್ವಲ್ ಟು 50 mm ಅಂದ್ಕೊಂಡ್ರೆ ನೀವು 0.048 ಮೀಟ್ರ್, ಇದು MM ಅಲ್ಲ ಮೀಟರ್ ಇದೆ ಅಲ್ವಾ, ಸಾರಿ ಇದೇನಿದೆ MM ಅಲ್ಲ, ಇದೇನದು ಮೀಟರ್ ಇರೋದು. ಎಷ್ಟು ಇದು ಮೀಟರ್ ಇದೆ. ಸೊ ಇಲ್ಲಿನೂ ಅಷ್ಟೇ ಮೀಟರು. MM ಅಲ್ಲಿ ಮಾಡಕ್ಕೆ ಹೋದ್ರೆ ಏನಾಗುತ್ತೆ, ಇದು 48 mm ಆಗುತ್ತೆ, ಇದು 24 mm ಆಗುತ್ತೆ. ಸೊ ನೀವೇನಾದ್ರೂ ಇದನ್ನು 50 mm ಅನ್ಕೊಂಡ್ರೆ, ಯಾಕಂದ್ರೆ ಸ್ಟ್ಯಾಂಡರ್ಡ್ ಸೈಜ್ 50 mm ಇದೆ, 45 ಆದ್ಮೇಲೆ ನೆಕ್ಸ್ಟ್ 50 mm ಇರೋದು. ಸೊ ಹಾಗೆ 50 mm ಅನ್ಕೊಂಡ್ರೆ ಅವಾಗ ಏನಾಗುತ್ತೆ ಡಿ ಐ 25 mm ಆಗುತ್ತೆ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಾಲ್ವ್ ಎ ಪ್ರಾಬ್ಲಮ್ ಆನ್ ಹಾಲೋ ಶಾಫ್ಟ್. ಸೊ ಇಲ್ಲಿಗೆ ನಾನು ಏನು ಮಾಡಿದ್ದೀನಿ, ಇವಾಗ ಸಾಲಿಡ್ ಶಾಫ್ಟ್ ಮೇಲೆ ಒಂದು ಪ್ರಾಬ್ಲಮ್ ಮಾಡಿದ್ದೀನಿ, ಹಾಲೋ ಶಾಫ್ಟ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಮಾಡಿದ್ದೀನಿ. ಇದೇನಿದು ಟಾರ್ಕ್ ಬೇಸ್ ಮೇಲೆ ಮಾಡಿರೋದು ನಾನು, ಏನಪ್ಪ ಟಾರ್ಕ್ ಬೇಸ್ ಮೇಲೆ. ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ಏನು ಮಾಡೋಣ, ಬೆಂಡಿಂಗ್ ಮೂಮೆಂಟ್ ಮೇಲೆ ಮಾಡೋಣ, ಆಮೇಲೆ ರಿಜಿಡಿಟಿ ಮೇಲೆ ಅಂದರೆ ಆಂಗಲ್ ಮೇಲೆ ಮಾಡೋಣ. ಆಂಗಲ್ ಮತ್ತೆ ಲೆಂತ್ ಬರ್ತಲ್ಲ ಅದ್ರ ಮೇಲೆ ಮಾಡೋಣ. ಅದು ಫಾರ್ಮುಲಾ ಯಾವ್ದು ಗೊತ್ತಾ, ಇಲ್ಲಿ ತೋರಿಸ್ತೀನಿ ನೋಡಿ ಫಾರ್ಮುಲಾ. ಇಲ್ಲಿದೆ ನೋಡಿ ಫಾರ್ಮುಲಾ, ನೋಡಿ ಇಲ್ಲಿದೆ ನೋಡು 3.2 ಇದೆ ನೋಡಿ, 3.28 ಇಲ್ಲಿದೆ ನೋಡು. 584 TL ಡಿವೈಡ್ ಬೈ GD raised to 4, ಅದು ಸಾಲಿಡ್ ಶಾಫ್ಟ್ಗೆ ತಗೊಂಡಿದೆ ನೋಡು. 584 TL ಇಂಟು G ವಿದಿನ್ ಬ್ರಾಕೆಟ್ DO raised to 4 ಮೈನಸ್ DI raised to 4 ಇದೆ ನೋಡಿ ಹಾಲೋ ಶಾಫ್ಟ್. ಇದಕ್ಕೆ ನಾವು ಮಾಡ್ಬೇಕು ನೋಡಿ. ಇಲ್ಲಿ ಟಾರ್ಕ್ ಇಲ್ಲಿದೆ ನೋಡು ಫಾರ್ಮುಲಾ, ಟಾರ್ಕ್ಗೆ 3.3 ನೋಡಿದ್ರೇನ ನಾನು ಮಾಡ್ದಲ್ಲ ಅದೇ ಫಾರ್ಮುಲಾ ಇಲ್ಲಿದೆ ನೋಡು, ಕರೆಕ್ಟಾ. ಸೊ ದಟ್ ಆಲ್ಸೋ ಯು ಕ್ಯಾನ್ ಯೂಸ್. ಇಲ್ಲಿದೆ ನೋಡು 9.55 ಇಂಟು 10⁶. ಇದು ಪಿ ಅಂದ್ರೆ ಪವರ್, ಅದೇ 20 kW, ಅದು ಡಿವೈಡ್ ಬೈ ಎನ್ ಅಂದ್ರೆ ಸ್ಪೀಡ್. ಈ ಫಾರ್ಮುಲಾನು ನೀವು ಯೂಸ್ ಮಾಡ್ಬೋದು. ಅರ್ಥ ಆಯ್ತೇನಪ್ಪ, ಕ್ಲಿಯರಾ? ಓಕೆಪ್ಪ, ಸರಿ. ಹಂಗಂದ್ರೆ ನೆಕ್ಸ್ಟ್ ಕ್ಲಾಸ್ ಸಿಗೋಣ ನಾಳೆ. ಓಕೆ ಬಾಯ್. ಓಕೆ.